ದತ್ತು, ಡಾನ್ಸ್ ಮಾಡಬೇಕಾದ್ರೆ ಕೈ ಕಾಲು ಕುಣಿಸೋದು ಎಷ್ಟು ಮುಖ್ಯನೋ ಎಕ್ಸ್ಪ್ರೆಷನ್ಸ್ ಕೂಡ ಅಷ್ಟೇ ಮುಖ್ಯ. ಅಕ್ಕ ನಾನು ಎಕ್ಸ್ಪ್ರೆಷನ್ ಕೊಡ್ತೀನಿ ನೋಡು, ಶಾರುಖ್ ಖಾನ್ ಥರ. ತಲೆ ಗೆಲ್ಬೇಕು ಅಂದ್ರೆ ನಾನು ಹೇಳ್ಕೊಟ್ಟಷ್ಟು ಮಾಡು. ಸರಿ, ಬಾಗಿಲು ನಿಂತ್ಕೋ. ಸರಿನಾ? ಹೇಳ್ಕೊಟ್ಟಾಗ ಮಾಡಬೇಕು. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ, ಜಾನಪದ ಪದ ಕೇಳ. ದತ್ತು, ಇದೇನು ಹೇಳ್ಕೊಡ್ತಿದ್ದಾಳೋ ನಿನ್ನ ಅಕ್ಕ ನಿನಗೆ? ಅಮ್ಮ ಅದೇನೂ ಇಲ್ಲ, ದತ್ತುಗೆ ಸಿಂಪಲ್ ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ದೆ. ಸ್ಪರ್ಧೆಗೆ ಸೇರಿರೋದು ಗೆಲ್ಲೋಕ್ಕೋ ಅಥವಾ ಬರೀ ಭಾಗವಹಿಸೋದಕ್ಕೋ? ಗೆಲ್ಲೇಬೇಕು ಅಮ್ಮ, ಇದು ನನ್ನ ಮರ್ಯಾದೆ ಪ್ರಶ್ನೆ. ಇಷ್ಟು ಸುಲಭವಾಗಿ ಕೈಕಾಲು ಆಡಿಸೋದಿದ್ರೆ ಯಾರು ಬೇಕಾದರೂ ಮಾಡ್ತಾರೆ, ಅದಕ್ಕೆ ನೀವೇ ಬೇಕಾ? ಇದಕ್ಕೆ ಸ್ಪರ್ಧೆ ಬೇರೆ. ಆದ್ರೆ ದತ್ತು ಕಷ್ಟ ಆಗುತ್ತಲ್ವಮ್ಮ? ಗೆಲ್ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕು. ನೀನು ಇಷ್ಟು ಸುಲಭಕ್ಕೆ ಕೈಕಾಲು ಆಡಿಸ್ತಿದ್ರೆ ಮನೆಗೆ ಹೋಗು ಅಂತ ಕಳಿಸ್ತಾರಷ್ಟೆ. ಹೌದು ದತ್ತು, ಅಮ್ಮ ಹೇಳ್ತಿರೋದು ನನಗೂ ಸರಿ ಅನ್ನಿಸ್ತಾ ಇದೆ. ಆದ್ರೆ ಬೇರೆ ಏನ್ ಮಾಡೋದಕ್ಕ? ಹಾ, ಫಿಲ್ಮ್ ಸಾಂಗ್ ಬದಲು ಜನಪದ ಹಾಡಿಗೆ ಡಾನ್ಸ್ ಮಾಡಿದ್ರೆ? ಅದನ್ನ ಹಬ್ಬ ಅಂದ್ರು 10 ಜನ ಮಾಡ್ತಿದ್ದಾರೆ. ನನಗೆ ಭರತನಾಟ್ಯಂ ಕಥಕ್ಕೆಲ್ಲ ಬರಲ್ಲ ಕಣೋ, ಬಂದಿದ್ರೆ ಹೇಳ್ಕೊಟ್ಟಿರ್ತಾ ಇದ್ದೆ. ಹೇಳ್ಕೊಟ್ಟಿದ್ರು ಅದೇನು ವಿಶೇಷ ಅಲ್ಲ ಅಕ್ಕ, ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡಬೇಕು. ಇನ್ನೇನು ಮಾಡೋದು? ಇನ್ನೇನು ಸಿಗ್ಲಿಲ್ಲ ಅಂದ್ರೆ ಇದೇ ಹಾಡಿಗೆ ಸ್ವಲ್ಪ ಕಷ್ಟದ ಹೆಜ್ಜೆ ಹಾಕಿ, ಚೆನ್ನಾಗಿರುತ್ತೆ. ಇಲ್ಲ ಅಮ್ಮ, ನೀನ್ ಹೇಳಿದ್ಮೇಲೆ ನನಗೂ ಅನಿಸ್ತಾ ಇದೆ ನಾವು ಮಾಡ್ತಿರೋದು ಸಾಕಾಗ್ತಿಲ್ಲ ಅಂತ. ಸರಿ, ಮತ್ತೆ ಇನ್ನೇನು ಬೇಕು ಅನ್ನೋದಾದ್ರೂ ಗೊತ್ತಾ? ಅಕ್ಕ, ನಾವು ಡ್ಯಾನ್ಸ್ ಮಾಡ್ತಾ ಇದ್ರೆ ಗಲಾಟೆ ಮಾಡ್ತಿರೋ ಆಡಿಯನ್ಸ್ ಎಲ್ಲ ಸೈಲೆಂಟ್ ಆಗ್ಬೇಕು. ಓ, ನಮ್ಮ ಹೆಜ್ಜೆ ಸದ್ದು ಆಡಿಟೋರಿಯಂ ಇಂದ ಹೊರಗೆ ಕೇಳಿಸ್ಬೇಕು. ಜಡ್ಜಸ್ಸು ಒಂದು ಕ್ಷಣನೂ ಕಣ್ಣು ಮುಚ್ಚಬಾರ್ದು ಅಂತ ಪರ್ಫಾರ್ಮೆನ್ಸ್ ಬೇಕಕ್ಕ. ಹಾ, ಅಂತ ಪರ್ಫಾರ್ಮೆನ್ಸ್ ಒಂದಿದೆ. ಯಾವ್ದಕ್ಕ? ಕಲಿಯೋದಕ್ಕೆ ಶ್ರದ್ಧೆ ಭಕ್ತಿ ಎರಡೂ ಬೇಕು, ಜೊತೆಗೆ ಕಷ್ಟನೂ ಇದೆ. ನಿನ್ ಕೈಲಾಗುತ್ತಾ? ಅದೇನೇ ಕಷ್ಟ ಇರ್ಲಿ ಅಕ್ಕ, ನಾನು ಮಾಡ್ತೀನಿ, ನೀನ್ ಹೇಳ್ಕೊಡು. ಹಾ, ಇದು ಮಾತು ಅಂದ್ರೆ. ಅವನು ಹೇಳ್ತಿದ್ದಾನಲ್ಲ ಕಲಿತೀನಿ ಅಂತ, ಹೇಳ್ಕೊಡು. ಸ್ಟೇಟಸ್ ಬಿಟ್ಟು ನಡ್ಕೊಂಡ್ರೆ ಏನು ತಪ್ಪು? ಈ ಸ್ಟೇಟಸ್ಸು ಪ್ರೆಸ್ಟೀಜ್ನೆಲ್ಲ ಬಿಟ್ಟು ಎಲ್ಲರೂ ಸಮ ಅಂತ ಒಪ್ಪಿ ಬಂದರೆ ಈ ಮೊಮ್ಮಗ ಯಾವಾಗಲೂ ನಿಮ್ಮ ಜೊತೆ ಇರ್ತಾನೆ. ನೀವು ಈ ಶ್ರೀಮಂತಿಕೆ ದೊಡ್ಡಸ್ತಿಕೆ ಬಿಡೋ ತನಕ ಒಳ್ಳೆತನ ಇದ್ದರೂ ನನ್ನ ಕಣ್ಣಿಗೆ ಕೆಟ್ಟವರಾಗೆ ಕಾಣಿಸ್ತೀರ. ಅಮ್ಮ, ಏನಮ್ಮ ಲೈಟ್ಸ್ ಎಲ್ಲ ಆಫ್ ಮಾಡ್ಕೊಂಡು? ಬೆಳಕು ಹುಡುಕ್ತಾ ಇದ್ದೀನಿ ಜಯರಾಮ್. ಕತ್ಲೆಯಲ್ಲಿ ಬೆಳಕು ಹೇಗಮ್ಮ ಸಿಗುತ್ತೆ? ಏನ್ ಮಾತಾಡ್ತಾ ಇದ್ದೀರಾ? ಪ್ರಶ್ನೆಯಲ್ಲಿ ಉತ್ತರ ಸಿಗುತ್ತೆ, ಕಣ್ಣೀರಲ್ಲಿ ಸಾಂತ್ವನ ಸಿಗುತ್ತೆ ಅಂದ್ರೆ ಕತ್ಲಲ್ಲಿ ಬೆಳಕು ಸಿಗ್ಬೇಕಲ್ವಾ? ವಿರಾಜ್ ಮಾತಾಡಿದ್ದನ್ನ ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡ್ಬೇಕಾಗಿರೋದೇ ಅಲ್ವಾ ಜಯರಾಮ್? ನಾನೆಲ್ಲಿ ಎಡವುತ್ತಾ ಇದ್ದೀನಿ ಅಂತ ಗೊತ್ತಾಗೋದಿಕ್ಕಾದ್ರೂ ಯೋಚನೆ ಮಾಡ್ಲೇಬೇಕಲ್ವಾ? ನೀವೆಲ್ಲೂ ಎಡವಿಲ್ಲ ಅಮ್ಮ. ವಿರಾಜ್ ಮಾತನ್ನ ಅಷ್ಟು ಗಂಭೀರವಾಗಿ ತಗೋಬೇಡಿ. ಅವನಿಗೆ ಶಾಶ್ವತಿ ಗಾಳಿ ಬೀಸಿದೆ. ಗಂಭೀರವಾಗಿ ತಗೋಬಾರ್ದ? ಏನನ್ನ ಜಯರಾಮ್? ಶಾಶ್ವತಿ ನನ್ನ ಕಲ್ಬಂಡೆ ಅಂದಿರೋದನ್ನ? ಮಾತು ಬಿಟ್ರೆ ಅರ್ಥ ಆಗುತ್ತೆ ಅಂತ ಹೇಳೋದಕ್ಕೆ ಇವ್ರು ಮನುಷ್ಯರೇ ಅಲ್ಲ. ಅದಕ್ಕೆ ಕಲ್ಲು ಕಲ್ಲು ಬಂಡೆ. ಅಥವಾ ವಿರಾಜ್ ನನಗೆ ದೊಡ್ಡಸ್ತಿಕೆ ಇದೆ ಅಂತ ಹೇಳಿದ್ದಲ್ಲ? ನನ್ನ ಕ್ಲಾಸ್ನ ನಾನೇ ಕ್ರಿಯೇಟ್ ಮಾಡ್ತೀನಿ. ನಾನು ಕ್ರಿಯೇಟ್ ಮಾಡಿರೋ ಕ್ಲಾಸಲ್ಲಿ ದೊಡ್ಡತನ ಇರಬೇಕು, ದೊಡ್ಡಸ್ತಿಕೆ ಅಲ್ಲ.
ಅಮ್ಮ, ಶಾಶ್ವತಿ ಬೆಳೆದ ರೀತಿ ಕಂಪನಿ ನಿಭಾಯಿಸ್ತಿದ್ದದನ್ನ ನೋಡಿ ನಾನು ಎಷ್ಟು ಹೆಮ್ಮೆ ಪಡ್ತಾ ಇದ್ದೆ ಗೊತ್ತಾ ಜಯರಾಮ್. ನನ್ನ ಮಗಳು ನನ್ನ ಹಾಗೆ ಅಂತ ತುಂಬ ಹೆಮ್ಮೆ ಪಡ್ತಾ ಇದ್ದೆ. ಅವಳಿಗಿಷ್ಟ ಬಂದಿದ್ದನ್ನೆಲ್ಲ ಮಾಡೋದಿಕ್ ಬಿಡ್ತಾ ಇದ್ದೆ. ಆದರೆ ಇವತ್ತು ಏನಂದ್ಲು ಗೊತ್ತಾ? ನಾನು ಅವಳನ್ನ ಜೀವ ಇಲ್ಲದೆ ಇರೋ ಗೊಂಬೆ ಮಾಡೋದಿಕ್ ಹೊರಟಿದ್ನಂತೆ. ಅಮ್ಮ, ಅವಳಿಗೆ ಪ್ರೀತಿ ವಿಷಯದಲ್ಲಿ ಕೋಪ ಇದೆ. ನೀವು ಮಾಡಿದ ತಪ್ಪು ಅನ್ನೋ ಕಲ್ಪನೆನೂ ಇದೆ. ಅವತ್ತೇನಾಗಿತ್ತು, ಯಾಕೆ ಆ ಹುಡುಗನಿಗೆ ಬೇಡ ಅಂದ್ರಿ ಅಂತ ಅವಳಿಗೆ ನಿಜ ಹೇಳ್ಬೋದಿತ್ತಲ್ವಾ? ಅವಳಿಗೆ ನನ್ನನ್ನು ನಾನು ಸಮರ್ಥನೆ ಮಾಡ್ಕೊಳ್ಳೋ ಅಷ್ಟು ಯಾವಾಗಲೂ ಹೊರಗಿನೋಳಾದೆ. ವಿರಾಜ್ ನನ್ನನ್ನು ಕೆಟ್ಟೋಳನ್ನಾಗಿ ನೋಡೋ ಅಷ್ಟು ನಾನು ಏನಪ್ಪ ಮಾಡಿದೆ? ನನಗೆ ಒಂದು ಗೊತ್ತಾಗ್ತಿಲ್ಲ ಜಯರಾಮ್, ಒಂದು ಗೊತ್ತಾಗ್ತಿಲ್ಲ. ಅಮ್ಮ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಎಲ್ಲರೂ ನನ್ನ ಕೈ ತಪ್ಪು ಹೋಗ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಜಯರಾಮ್. ನಾನು ಸೋತು ಹೋದೆ. ನಾನು ಸೋತು ಹೋದೆ ಅನ್ನಿಸ್ತಾ ಇದೆ ಜಯರಾಮ್, ಸೋತು ಹೋದೆ. ಒಂದು ಕಾಲದಲ್ಲಿ ನೀನು ಅರುಮನೆ ಉತ್ತರಾಧಿಕಾರಿ ಆಗ್ತೀಯ ಅಂತ ಅನ್ಕೊಂಡಿದ್ದೆ. ಹಾದಿ ತಪ್ಪಿ ಅಧಿಕಾರ ಕೈ ತಪ್ಪೋ ಹಾಗೆ ಮಾಡ್ಕೊಂಡೆ. ಈಗ ನಿನ್ನ ಅಳಿಯನು ನಿನ್ ದಾರಿ ಹಿಡಿದು ಸ್ಟೇಟಸ್ ಬಿಟ್ಟು ನಡೆಯೋ ಹಾಗೆ ಮಾಡಬೇಡ. ವಿರಾಜ್ ವಿಷಯಕ್ಕೂ ನಿನಗೂ ಸಂಬಂಧ ಇಲ್ಲ. ಎಲ್ರೂ ದೂರ ನಿಂತ್ಕೊಳ್ಳಿ, ಟ್ರೈನ್ ಬರ್ತಿದೆ.